ನೋಡಿದಾಗ ನನಗನ್ಸಿದ್ದು ಕೇಳ್ಬೋದಾ? ಕೇಳಿ. ನಿಮ್ಗೆ ಎಷ್ಟು ಜನ ಮಕ್ಕಳು? ಆ ಅದೃಷ್ಟ ನನಗಿಲ್ಲಮ್ಮ. ಕ್ಷಮಿಸಿ ಅಮ್ಮ, ತಾಯಿ ಆಗದೆ ಇರೋರು ಅಕ್ಕಿನ ಭಿಕ್ಷೆ ಹಾಕೋ ಹಾಗಿಲ್ಲ. ತಪ್ಪಲ್ವಾ? ತಾಯಿ ಸೇವೆ ಮಾಡ್ತಾ ಇದ್ದೀರಾ. ತಾಯಿ ಯಾವತ್ತೂ ಭೇದ ಭಾವ ಮಾಡಲ್ಲ. ಅವಳಿಗೆ ಎಲ್ಲ ಮಕ್ಕಳು ಒಂದೇ. ತಾಯಿ ಹೆಸರಲ್ಲಿ ನೀವು ಭೇದ ಭಾವ ಮಾಡಿ ಕಣ್ಣೀರ್ ಹಾಕಿಸ್ತೀರ. ನಿಮ್ಮಂತವರಿಂದ ತಾಯಿ ಮೇಲೆ ಇಟ್ಟಿರೋ ನಂಬಿಕೆನ ಜನ ಕಳ್ಕೊತಾ ಇದ್ದಾರೆ. ಧರ್ಮರಾಯ ಹೂ ಕೊಟ್ಟಾಗ್ಲೂ ಮುಡಿದ್ಲು, ದುರ್ಯೋಧನ ಹೂ ಕೊಟ್ಟಾಗ್ಲೂ ಮುಡಿದ್ಲು. ಹೀಗೆಲ್ಲ ಮಾತಾಡ್ಬೇಡಿ. ಅಕ್ಕ, ವಾದ ಬೇಡ. ನಿಮಗೆ ಮಗುವುದೇ ಅಲ್ವಾ? ದೇವ್ರ ಹೆಸರು ಹೇಳಿದ್ದಾರೆ, ಭಿಕ್ಷೆ ಹಾಕಿ ಕಳಿಸಿ. ತಪ್ಪು ತಿಳ್ಕೊಬೇಡ ಮಗಳೇ. ಕಣ್ಣೀರು ಹಾಕ್ಸೋ ಉದ್ದೇಶ ನಂದಲ್ಲ. ಹರಕೆನೇ ಆ ರೀತಿ ಇದೆ. ಈಗ ಅಳ್ತಾ ಒಳಗಡೆ ಹೋದ್ಲಲ್ಲ ಹೆಣ್ಮಗಳು, ಅವಳಿಗೆ ಒಳ್ಳೇದಾಗ್ಲಿ, ಅವಳ ಮನಸ್ಸಲ್ಲಿರೋ ಆಸೆ ಎಲ್ಲ ನೆರವೇರಲಿ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಎಷ್ಟು ಜನ ಮಕ್ಕಳು? ಒಬ್ಬಳೆ ಮಗಳು. ಹೆಸರೇನು? ನಂದಿತಾ. ತಾಯಿ ಹೆಸರು ಒಳ್ಳೇದಾಗತ್ತೆ. ಆದರೆ ಒಂದು 2-3 ದಿವಸ ಮಗುನ ಹುಷಾರಾಗಿ ನೋಡ್ಕೊಳ್ಳಿ. ಬರ್ತೀನಿ. ಆದರೆ ಒಂದು 2-3 ದಿವಸ ಮಗುನ ಹುಷಾರಾಗಿ ಬೇಡ, ಕಣ್ಣೀರು ವರ್ಷಕ್ಕೆ ಬರಬೇಡಿ. ಮನಸ್ಸಲ್ಲಿ ತುಂಬಾ ದುಃಖ ಇದೆ. ಕಣ್ಣೀರ್ ಮುಖಾಂತರನೇ ಹರಿದು ಹೋಗ್ಲಿ. ದಾರಿಲಿ ಹೋಗೋರು ಯಾರೋ ಏನೋ ಹೇಳಿದ್ರು ಅಂತ ಮನಸ್ಸು ಕೆಡಿಸ್ಕೋತಾರ? ದಾರಿಲಿ ಹೋಗೋರೆ ನನಗೆ ಮಗು ಇಲ್ಲ ಅಂತ ನನ್ನ ಕೈಲಿ ಭಿಕ್ಷೆ ಹಾಕಿಸ್ಕೊಳ್ಳಿಲ್ಲ. ನಾಳೆ ಮನೆಯವರು ನನ್ನ ಕೈಲಿ ಒಂದು ಹನಿ ನೀರು ಹಾಕಿಸ್ಕೊಳ್ದೆ ಇರ್ಬೋದಲ್ವಾ? ಈ ತರ ಕೆಟ್ಟ ಕೆಟ್ಟ ಯೋಚನೆಗಳನ್ನ ಮಾಡ್ಬೇಡ ವಿನುತಾ, ಅದು ಬೆಳಿತಾನೆ ಹೋಗುತ್ತೆ. ಬಾ, ನಂದಿತೀನಿ ಎಬ್ಬಿಸ್ತೀನಿ. ಅವಳ ಜೊತೆ ಸ್ವಲ್ಪ ಹೊತ್ತು ಆಡ್ಕೊಂಡಿರು, ಮನ್ಸು ತಿಳಿ ಆಗುತ್ತೆ. ಬಾ ಅಂದೆ. ಬೇಡ, ಅವಳು ಯಾವತ್ತಿದ್ರು ನಿಮ್ಮ ಮಗಳೇ ಅಕ್ಕ. ನಾನು ಅವಳಿಗೆ ಚಿಕ್ಕಮ್ಮ ಅಷ್ಟೆ. ಈ ಜನ್ಮದಲ್ಲಿ ನಾನು ಅಮ್ಮ ಅಂತ ಅನ್ಸ್ಕೊಳಕ್ ಸಾಧ್ಯನೇ ಇಲ್ಲ. ನಂದಿತಾಕ್ಕೆ ಬುದ್ಧಿ ಬಂದ್ಮೇಲೆ ಅಮ್ಮ ಯಾರು, ಚಿಕ್ಕಮ್ಮ ಯಾರು, ಇವೆರಡರ ನಡುವಿನ ವ್ಯತ್ಯಾಸ ಅವಳಿಗೆ ಗೊತ್ತಾಗುತ್ತೆ. ಆಗ ಅಮ್ಮ ಅಮ್ಮನೇ, ಚಿಕ್ಕಮ್ಮ
ಚಿಕ್ಕಮ್ಮನೇ. ನಿಮಗೆ ಅವಳು ಅಮ್ಮ ಅಂತ ಕರೆದಾಗ ಸಂತೋಷ ಆಗುತ್ತೆ. ನನಗೆ ಚಿಕ್ಕಮ್ಮ ಅಂತ ಕರೆದಾಗ ನನಗೂ ಸಂತೋಷ ಆಗುತ್ತೆ. ಆದರೆ ಇವೆರಡರ ನಡುವೆ ಮೈಲಿ ವ್ಯತ್ಯಾಸ ಇದೆ ಅಕ್ಕ. ನೀವು ನಿಮ್ಮ ಮಗಳ ಬಗ್ಗೆ ಕನಸು ಕಾಣ್ತೀರ, ನಾನು ಚಿಕ್ಕಮ್ಮನಾಗಿ ಅವಳ ಬಗ್ಗೆ ಕನಸು ಕಾಣ್ತೀನಿ. ಆದರೆ ನನ್ನ ಕನಸು ನನಸಾಗಲ್ಲ. ಯಾಕೆ ಹೇಳಿ? ನಾನು ಚಿಕ್ಕಮ್ಮ. ಅದಕ್ಕೆ ಅಕ್ಕ, ನನಗೆ ನಂದೇ ಆದಂತ ಒಂದು ಮಗು ಬೇಕು ಅಕ್ಕ. ನನ್ನ ಮಗು ಬೇಕು. ಆಗುತ್ತೆ, ಖಂಡಿತ ಆಗುತ್ತೆ. ಯಾಕೆ ಯಾರ್ಯಾರೋ ಹೇಳಿದ ಮಾತಕ್ಕೆ ತಲೆ ಕೆಡಿಸ್ಕೋತೀಯ? ನಿಂಗೇನ ದೇವ್ರು ಬಂದು ಹೇಳಿದನ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ ಅಂತ? ಹೇಳಿದನ ಹೇಳು. ಇಲ್ಲ ಅಕ್ಕ, ನಿಮಗೆ ಅರ್ಥ ಆಗಲ್ಲ. ನನ್ನ ನೋವು, ಸಂಕಟ, ಆಸೆ ನಿಮ್ಗೆ ಅರ್ಥ ಆಗಲ್ಲ ಅಕ್ಕ. ಮಗು ಇದ್ದವರು ಮಗು ಇಲ್ಲದೆ ಇದ್ದವ್ರಿಗೆ ಸಮಾಧಾನ ಮಾಡೋದು ತುಂಬಾ ಈಸಿ ಅಕ್ಕ. ನನಗೊಂದು ಮಗು ಬೇಕು ಅಕ್ಕ. ಅದನ್ನ ತುಂಬಾ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ. ಬಟ್ ನೋ ವರ್ಡ್ಸ್. ನನಗೆ ತುಂಬಾ ಭಯ ಶುರುವಾಗ್ತಾ ಇದೆ. ಪ್ರತುಗೆ ಮಗು ಅಂದ್ರೆ ಪ್ರಾಣ. ನಾನು ಮೊನ್ನೆ ಫೋನ್ ಮಾಡಿದಾಗ ಪಕ್ಕದ ಫ್ಲ್ಯಾಟಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾ ಇದ್ರು. ನಾಳೆ ನನಗೆ ಮಕ್ಕಳಾಗಲ್ಲ ಅಂತ ಪ್ರತು ನನ್ನ ದೂರ ಮಾಡಿಬಿಟ್ರೆ ನನ್ನ ಕತೆ ಮುಗೀತು ಅಂತ. ಪ್ರತಾಪ್ ಆ ಥರ ಮಾಡಲ್ಲ. ನನಗೆ ಗೊತ್ತು ಪ್ರತಾಪ್ ಏನು ಅಂತ. ಪ್ರತಾಪ್ ತುಂಬಾ ಒಳ್ಳೆಯವರು ವಿನುತಾ. ಪ್ರತು ಒಳ್ಳೆಯವನು, ಆದ್ರೆ ಭಗವಂತ ಒಳ್ಳೆಯವನಲ್ವಲ್ಲ ಅಕ್ಕ. ಸಾವಿತ್ರಿ, ಮತ್ತೆ ಆಫೀಸಿಗೆ ಹೋಗ್ಬೇಕು. ದಾರಿಲಿ ಒಂದು ಗಾಡಿ ಕೆಟ್ಟೋಗ್ಬಿಟ್ಟೈತೆ, ಇನ್ನೊಂದು ಗಾಡಿ ಕಳಿಸ್ಬೇಕು. ಓ ಪಜೀತಿ. ಸಾವಿತ್ರಿ, ಏನಾಯ್ತು? ಜನಕ್ಕೆ ತಂಪಾಡಕ್ ತಾವಿರೋದಕ್ಕೆ ಬರೋದೇ ಇಲ್ವಾ? ಬೇರೆಯವ್ರ ನೆಮ್ಮದಿ ಕೆಡ್ಸೋದ್ರಿಂದ ಏನ್ ಸಂತೋಷ ಸಿಗುತ್ತೆ? ಯಾರೇನಂದ್ರೀಗ? ನಿಂಗೆ ಅನ್ನೋಕೇನೈತೆ? ನನಗೇನು ಅನ್ಲಿಲ್ಲ ರೀ. ಯಾರೋ ಹೆಂಗ್ಸು ದೇವಸ್ಥಾನದಲ್ಲಿ ಪ್ರಸಾದ ಹಂಚೋದಕ್ಕೆ ಅಕ್ಕಿ ಸಂಗ್ರಹ ಮಾಡ್ತಿದೀವಿ ಅಂತ ಬಂದಿದ್ಲು. ವಿನುತಾ ಅಕ್ಕಿ ಕೊಡೋದಕ್ಕೆ ಹೋಗಿದ್ದಕ್ಕೆ ಮಕ್ಕಳಾದವ್ರು ಮಾತ್ರ ಅಕ್ಕಿ ಕೊಡ್ಬೇಕು ಅಂತ ಹೇಳ್ಬಿಡೋದ? ನೀನ್ ಕೊಡೋದಲ್ವಾ? ನಿಮಗ್ ಸೂಕ್ಷ್ಮಗಳೇ ಅರ್ಥ ಆಗಲ್ಲ ರೀ. ಆ ಹೆಂಗ್ಸು ಹಾಗಂತಿದ್ದಾಗೆ ವಿನುತನ್ ಮನ್ಸಿಗೆ ಎಷ್ಟು ನೋವಾಗಿರ್ಬೇಕು ಯೋಚನೆ ಮಾಡಿ. ಹೌದಲ್ವಾ? ಕಾಂಚನ ಕೇಳಿಸೋ ಹಾಗೆ ಹೇಳಿದ್ರ? ಅವಳು ಎದುರಿಗೆ ಹೇಳಿದ್ಲು. ವಿನುತನ್ ಮನ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಜೀವನ ಪೂರ್ತಿ ಜನ ಹೀಗ ಅನ್ನೋದನ್ನ ಕೇಳೋದಕ್ಕೆ ತಯಾರಾಗ್ಬೇಕಲ್ಲ ಅಂತ ಕುಸ್ತು ಹೋದ್ಲು ರೀ. ಅದನ್ನ ನೋಡಿ ನನ್ ಕರ್ಣಕ್ಕೆ ಕಿತ್ತು ಬರೋ ಹಾಗಾಯ್ತು. ಏನ್ ಮಾಡಕ್ಕಾಯ್ತದೆ ಹೇಳು? ಎಲ್ರಿಗೂ ಎಲ್ಲದೂ ಸಿಗಲ್ವಲ್ಲ. ಹಾಗಂತ ನಾವು ಕೈ ಕಟ್ಕೊಂಡು ಕೂತ್ಕೋಬೇಕಾ? ಇದು ಹೀಗೆ ಅಂತ ನಾವ್ಯಾಕೆ ತೀರ್ಮಾನಕ್ಕೆ ಬರ್ಬೇಕು? ಅಂದ್ರೆ ಅವಳಿಗೆ ಮಕ್ಕಳಾಗಲ್ಲ ಅಂತ ಹೇಳಿರೋದು ಒಬ್ಬ ಡಾಕ್ಟರ್ ತಾನೆ? ಹೌದು. ಅದೇನ ಟೆಸ್ಟ್ಗಳೆಲ್ಲ ಮಾಡಿ ರಿಪೋರ್ಟ್ ಬಂದಾಕೆ ತಾನೆ ಅದನ್ನೆಲ್ಲ ನೋಡಿ ಹೇಳಿರೋದು. ಅಂದ್ಮೇಲೆ ಅವರು ತಪ್ಪಾಗಿರ್ಬೋದಲ್ವಾ? ಹೇಗ್ ಸಾವಿತ್ರಿ? ಒಬ್ಬ ಡಾಕ್ಟರ್ ಹೇಳಿದ್ದನ್ನ ಕೇಳ್ಕೊಂಡು ಯಾಕೆ ಸುಮ್ಮನಾಗ್ಬೇಕು? ಇನ್ನೊಬ್ರು ಡಾಕ್ಟರ್ ಹತ್ರ ಕೇಳ್ಬಹುದಲ್ವಾ? ಒಬ್ರು ತಪ್ಪಿದ್ರು ಇನ್ನೊಬ್ರು ಸರಿಯಾಗಿರೋದನ್ನ ಹೇಳ್ತಾರೆ. ಅವರು ಅದನ್ನ ಹೇಳಿದ್ರೆ ಆಗ ಬೇಕಿದ್ರೆ ಇದು ನಮ್ಮ ಹಣೆ ಬರಹ ಅಂತ ಅನ್ಭವಿಸೋಣ.
ಇನ್ನೊಬ್ಬ ಡಾಕ್ಟರ್ನ ಕೇಳೋದು ತಪ್ಪಲ್ಲ ಅಲ್ವಾ ಸತ್ಯ? ಹೌದು. ಆ ಕೆಲಸನ ನೀವೇ ಮಾಡಬೇಕು ಸತ್ಯ. ಹಳೆ ಡಾಕ್ಟರ್ ಕೊಟ್ಟಿರೋ ರಿಪೋರ್ಟು ಸರಿ, ಮಕ್ಕಳು ಆಗೋದೇ ಇಲ್ಲ ಅಂತಾದ್ರೆ ನಾವು ಯಾರ ಹತ್ರನೂ ಹೇಳೋದು ಬೇಡ, ಎಲ್ರಿಗೂ ನಿರಾಸೆ ಆಗುತ್ತೆ. ಅದೇ ಅವ್ರು ಕೊಟ್ಟಿರೋ ಹೇಳಿಕೆನೆ ತಪ್ಪು, ಮಕ್ಕಳು ಆಗುತ್ತೆ ಅನ್ನೋ ಭರವಸೆ ಇದೆ ಅಂತ ಆದ್ರೆ ಎಲ್ಲರ ಹತ್ರನೂ ಹಂಚ್ಕೊಳ್ಳೋಣ, ಎಲ್ರಿಗೂ ಸಂತೋಷ ಆಗುತ್ತೆ ಅಲ್ವಾ? ನನಗೆ ಯಾವ ಡಾಕ್ಟರ್ ಗೊತ್ತವ್ರೆ? ನಾನೇ ಹುಡುಕಿ ಯಾರಾದ್ರೂ ಒಬ್ಬ ಒಳ್ಳೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೋತೀನಿ. ಸತ್ಯ, ನೀವೇ ಹೋಗ್ಬಿಟ್ಟು ಬರಬೇಕು. ನಾನು ಬರ್ಬೋದು, ಆದರೆ ನಾನು ಮಗುನ ಕರ್ಕೊಂಬರ್ಬೇಕು. ಮನೇಲಿ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಬರೀ ರಿಪೋರ್ಟ್ ತೋರಿಸೋದಾಗಿರೋದ್ರಿಂದ ನೀವು ಒಬ್ಬರೇ ಹೋಗಿ ಬರ್ಬೋದು. ಪ್ಲೀಸ್ ಸತ್ಯ, ಇದೊಂದು ಕೆಲಸ ಮಾಡಿ. ವಿನುತಾ ಹೀಗಿರೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಸರಿ, ಅದರಿಂದ ಒಳ್ಳೇದಾಗುತ್ತೆ ಅಂದರೆ ಆಗಲಿ. ಸರಿ. ಮಿಸ್ಟರ್ ಸತ್ಯ, ಇದು 1 ವರ್ಷದಿಂದ ಬಂದಿರೋ ರಿಪೋರ್ಟ್. ಯಾಕೆ ಈ ಟೆಸ್ಟ್ ಮಾಡಿದ ಡಾಕ್ಟರ್ ನಿಮಗೆ ಆಗಲೇ ಹೇಳಿಲ್ವಾ? ಹೇಳೋರೆ ಡಾಕ್ಟರ್. ನಮ್ಮ ಸಮಾಧಾನಕ್ಕೆ ನಮಗೆ ನಂಬಿಕೆ ಇರೋ ಡಾಕ್ಟರ್ ಹತ್ರ ತೋರ್ಸೋಣ ಅಂತ ನಿಮ್ಮ ಹತ್ರ ಬಂದೆ. ಮಗು ಅಂದರೆ ಗೋ ಪ್ರಾಣ ನಮ್ಮ ಕಾಂಚನಂಗೆ. ನೋಡಿ, ಡಾಕ್ಟ್ರು ಯಾರೇ ಇರಲಿ, ಬಂದಿರೋ ರಿಪೋರ್ಟ್ ಆಧಾರದ ಮೇಲೆ ಅದ್ರ ಫಲಿತಾಂಶನ ಹೇಳ್ಬೋದು. ಎನಿವೆ, ನಿಮ್ಮ ನಂಬಿಕೆಗೆ ತುಂಬ ಥ್ಯಾಂಕ್ಸ್. ಇನ್ನೊಂದ್ಸಲ ನೋಡ್ತೀನಿ. ಸಾರಿ ಸತ್ಯ, ನೀವು ಹೇಳೋ ಹಾಗೆ ಸಣ್ಣ ಪುಟ್ಟ ತೊಂದರೆ ಆಗಿದ್ರೆ ಆಪರೇಷನ್ ಮಾಡು, ಔಷಧಿ ಕೊಟ್ಟು ತಾಯಿ ಆಗೋ ಹಾಗೆ ಮಾಡ್ಬೋದಾಗಿತ್ತು. ಆದರೆ ಈ ಕೇಸ್ ಹಾಗಿಲ್ಲ. ಸಾರಿ. ಹಾಗೆ ಹೇಳ್ಬೇಡಿ ಡಾಕ್ಟರ್. ಒಂದು ಹೆಣ್ಣಿನ ಜನ್ಮ ಸಾರ್ಥಕ ಆಗೋದು ಯಾವಾಗ ಹೇಳಿ? ಅವಳ ತಾಯಿ ಆದಾಗ. ಎಲ್ಲ ಹೆಣ್ಣಿನ ಆಸೆ ಅದೇ ಆಗಿರುತ್ತೆ. ಆದರೆ ಅವ್ರಿಗೆ ಗರ್ಭಕೋಶದಲ್ಲೇ ತುಂಬಾ ತೊಂದರೆ ಇದೆ. ಇದೆಲ್ಲ ಹುಟ್ಟಿದಾಗಿನಿಂದ ಇರುವಂತಹ ಸಮಸ್ಯೆ. ಏನ್ ಮಾಡಿದ್ರು ಸರಿ ಹೋಗಲ್ಲ. ಸತ್ಯ, ಒಂದು ದಾರಿ ಇದೆ. ಏನ್ ಡಾಕ್ಟರ್? ಒಂದು ಮಗುನ ದತ್ತು ತಗೊಳ್ಳಿ. ತಾಯಿ ಆಗೋದಕ್ಕೆ ಹೆತ್ತು ಮಗುನೇ ಬೇಕು. ಆದ್ರೆ ಅಮ್ಮ ಆಗೋದಕ್ಕೆ ಒಂದು ಮಗುವಿಗೆ ಹೆತ್ತ ತಾಯಿ ಪ್ರೀತಿ ಕೊಟ್ರೆ ಸಾಕು. ಹೆಣ್ಣಿಗೆ ಬೇಕಾಗಿರೋದು ಅದೇ ತಾನೆ. ಆದ್ರೂ ತಾವು ಹೆತ್ತ ಮಗು ಅಂತ ಆಗುತ್ತಾ ಡಾಕ್ಟರ್? ಅದು ಬಿಟ್ಟು ಬೇರೆ ದಾರಿ ಇಲ್ಲ ಸತ್ಯ. ಅದಕ್ಕೂ ಮೀರಿ ಮಕ್ಕಳಾಗುತ್ತೆ ಅಂದ್ರೆ ಒಂದು ಈ ರಿಪೋರ್ಟ್ ಸುಳ್ಳಾಗಿರ್ಬೇಕು, ಇಲ್ಲ ದೊಡ್ಡ ಪವಾಡನೇ ಆಗ್ಬೇಕು. ಮೊದಲನೇದೇ ನಡೀಲಿ ಅಂತ ಅದ್ಯಾವ್ರ ಹತ್ರ ಕೇಳ್ಕೊತೀನಿ. ಎರಡನೇದು ಈ ಕಾಲದಾಗ ಆಗಲ್ಲ ಡಾಕ್ಟರ್. ಓಕೆ ಸತ್ಯ, ಬರ್ತೀನಿ ನಾನು. ಸತ್ಯ, ಡಾಕ್ಟರ್ ಏನಂದ್ರು? ಯಾವ ಡಾಕ್ಟ್ರ? ಯಾವ ಡಾಕ್ಟ್ರು ಅಂದ್ರೆ? ಡಾಕ್ಟ್ರಲ್ಲಿ 2 ಟೈಪು, ದನದ ಡಾಕ್ಟ್ರು, ಮನುಷ್ಯ ಡಾಕ್ಟ್ರು. ಎಲ್ಲ ವಿಷಯನೂ ತಮಾಷೆನೆ ನಿಮ್ಗೆ. ವಿನುತನ್ ರಿಪೋರ್ಟ್ ತಂದ್ರ? ಡಾಕ್ಟರ್ ಸಿಗ್ಲೇ ಇಲ್ಲ. ಕಾದು ಕಾದು ವಾಪಸ್ ಬಂದೆ. ಕಾದು ಕಾದು ಸಾಕಾಯ್ತಾ? ನೀವು ಹೋಗಿ 1.5 ಗಂಟೆ ಆಯ್ತು, ಹೋಗಿ ಬರೋದಕ್ಕೆ 3/4 ಗಂಟೆ. ಇನ್ ಎಷ್ಟೊತ್ತು ಕಾದಿದ್ದೀರಾ ಅಲ್ಲಿ? ಆ ಡಾಕ್ಟ್ರೇ ಸರಿ ಇಲ್ಲ. ನೀವ್ ಹೇಳ್ಬೇಕು ಅಷ್ಟೇ. ನಾಳೆ ಬೇರೆ ಡಾಕ್ಟರ್ ಹತ್ರ ಹೋಗವ. ತುಂಬಾ ತಾತ್ಸಾರ ಮಾಡ್ತಿದ್ದೀರಾ ಸತ್ಯ. ಏನ್ ತಾತ್ಸಾರ? ಏನು ಇಲ್ವಲ್ಲ. ಸರಿ, ಹಾಗಿದ್ರೆ ವಿನುತನ್ನ ನಾಳೆನೆ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ನಾಳೆನಾ? ನನ್ ಟ್ರಿಪ್ ಐತೆ. ಏನೋ ಮುಚ್ಚಿಡ್ತಿದ್ದೀರಿ ಸತ್ಯ. ಏನಿಲ್ಲ. ಇಲ್ಲ ಸತ್ಯ, ನನ್ನಿಂದೇನೋ ಮುಚ್ಚಿಡ್ತಾ ಇದ್ದೀರಾ. ನಿಜ ಹೇಳಿ. ನೀವೀಗ ನಿಜ ಹೇಳಲಿಲ್ಲ ಅಂದ್ರೆ ನಾಳೆ ವಿನುತನ್ನ ಕರ್ಕೊಂಡು ನಾನೇ ಡಾಕ್ಟರ್ ಹತ್ರ ಹೋಗ್ತೀನಿ. ಬೇಡ, ಹಿಂಗೆ ಬೇಸರ ಆಯ್ತದೆ. ನೀವೀಗ ನಂಗೆ ಹೇಳಲಿಲ್ಲ ಅಂದ್ರೆ ಇನ್ನೂ ಬೇಜಾರಾಗುತ್ತೆ. ಹೇಳಿ ಸತ್ಯ.
ಈ ಡಾಕ್ಟ್ರು ಹೇಳಿದ್ದು ಅದನ್ನೇ. ಕಾಂಚನಂಗೆ ಜನ್ಮದಾಗ ಮಕ್ಕಳಾಗಲ್ವಂತೆ. ಮಗು ಅಂದ್ರೆ ಪ್ರಾಣ ರೀ ಅವಳಿಗೆ. ಜೋ ಜೋ ಮಲಗು ಆನಂದ ಕಂದ, ಜೋ 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 ಮುದ್ದಿನ ಕಂದಗೆ ಲಾಲಿ, ಜೋ 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 ಜೋ. ಕೊಬ್ಬಿದ ಕುದುರೆಯು ಕುಡಿಯದು ನೀರು. ಯಾರು? ನೀರು ಬೇಕಾಯ್ತಕ್ಕ. ನಡ್ಕೊಂಬಂದು ತುಂಬ ಸುಸ್ತಾಗ್ಬಿಟ್ಟಿದೆ. ತಂದೇರಿ. ಅಕ್ಕ ಮಗು ನಿಮ್ದಾ? ಹೌದು, ನೋಡಿದ್ರೆ ಗೊತ್ತಾಗುತ್ತೆ. ತೇಟ್ ನಿಮ್ ಥರನೇ ಇದೆ. ಹೌದಾ? ಕನ್ನಡಿ ಮುಂದೆ ಮಗು ಜೊತೆ ನಿಂತ್ಕೊಂಡು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ಸ್. ಹೌದಾ ಚಿನ್ನು, ನೀನ್ ಅಂತರ ಕಾಣ್ತಾ? ಇರಿ, ನೀರು ತರ್ತೀನಿ. ಅಕ್ಕ ಮಗುನ ಎತ್ಕೊಂಡು ಯಾಕೆ ಕಷ್ಟಪಡ್ತೀರಾ? ಕೊಡಿ, ನಾನು ಎತ್ಕೋತೀನಿ. ಪರವಾಗಿಲ್ಲ, ಕೊಡಿ, ನಾನು ಎತ್ಕೋತೀನಿ. ಆಂಟಿ ಜೊತೆ ಇರ್ತೀಯಾ? ಹುಷಾರು, ನಿಧಾನಕ್ಕೆ ಎತ್ಕೊಳ್ಳಿ. ವಿನುತಾ, ಮಗು ಕೊಡು, ಹಾಲು ಕುಡಿಸ್ಬೇಕು. ಏನಾಯ್ತು ವಿನುತಾ? ಯಾಕೆ ಅಳ್ತಿದ್ಯಾ?
ಮಗು ಕಾಣಿಸ್ತಾ ಇಲ್ಲ.